ಮತ್ತು ಈಗ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. 2013ನಲ್ಲಿದ್ದಾಗ ಕೂಡ ಹೆಬ್ಬಾರ್ ನನ್ನ ಜೊತೆಗೆ ಇದ್ದಂಥವ್ರು. ಹಿಂದೇನು ಬಿ ಜೆ ಪಿಗೆ ಹೋದರು. ಈಗ ಬಿ ಜೆ ಪಿಯಲ್ಲಿ ಅವರಿಗೆ ಆ ವ್ಯವಸ್ಥೆ ಹೊಂದಿಲ್ಲ ಕಾಣ್ತೈತಿ. ಅದು ಖಂಡಿತವಾಗಿ ಕೂಡ ಇಲ್ಲಿ ಕಾಂಗ್ರೆಸ್ನಿಂದ ಹೋದವರು ಯಾರೂ ಕೂಡ ಅಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿನ ಒಂದು ವ್ಯವಸ್ಥೆ, ಅಲ್ಲಿನ ಒಂದು ಪರಿಸ್ಥಿತಿ, ಅಲ್ಲಿನ ಒಂದು ರಾಜಕೀಯ ವ್ಯವಸ್ಥೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಿರ್ಬೇಕು ಅವರು. ಅದಕ್ಕೆ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅವರು. ನೋಡೋಣ ಅವರ ಮುಂದಿನ ಹೆಜ್ಜೆ ಏನಿರ್ತದ. ಖಂಡಿತವಾಗಿ ಕೂಡ ನಮ್ಮ ಕಾಂಗ್ರೆಸ್ಸಿಗೆ ಬಂದು ನಮ್ಮ ಸಿದ್ಧಾಂತನ ಯಾರು ಒಪ್ಕೊಂಡ್ರು ಕೂಡ ಕಾಂಗ್ರೆಸ್ಸಿಗೆ ಯಾವತ್ತೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಇವತ್ತು ಅವರು ಒಂದೊಳ್ಳೆ ಲೀಡರ್ಶಿಪ್ ಬೆಳೆಸ್ಕೊಂಡಂಥವರೇ ಇದ್ದಾರೆ. ಇವತ್ತು ಖಂಡಿತವಾಗಿ ಕೂಡ ಅವರು ಕಾಂಗ್ರೆಸ್ ಪಕ್ಷನ ಒಪ್ಕೊಂಡು ಬಂದರೆ ಖಂಡಿತವಾಗಿ ಕೂಡ ನಾವು ಸ್ವಾಗತ ಮಾಡ್ತೀವಿ. ನೋಡ್ರಿ, ಅಲ್ಲಿ ಬಿ ಜೆ ಪಿಗೆ ಯಾವ ಕಾರಣಕ್ಕೆ ಹೋಗಿದ್ರೂ ಗೊತ್ತಿಲ್ಲ. ಹೋದಂಥ ಸಂದರ್ಭದಲ್ಲೇ ನಮಗೆ ಭಾಳ ಹತ್ತಿರ ಇರೋದರಿಂದ ನಾವು ತಿಳ್ಕೊಂಡಿದ್ದೀವಿ ಇವರು ಭಾಳ ದಿನ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಪಾಲಿಟಿಕ್ಸು, ಅಲ್ಲಿ ಯಾವ ರೀತಿಯ ಒಂದು ರೀತಿ RSS ನಡೆಸ್ತದ ಪಾರ್ಟಿನ. ಹೀಗಾಗಿ ಯಾರೂ ಕೂಡ ಕಾಂಗ್ರೆಸ್ನಲ್ಲಿದ್ದಂಥವ್ರು ಅಲ್ಲಿ ಕೂಡ ಅಲ್ಲಿ ಆ ವ್ಯವಸ್ಥೆಗೆ ಹೊಂದ್ಕೊಳ್ಳೋದು ಭಾಳ ಕಷ್ಟ. ಆ ನಿಟ್ಟಿನಲ್ಲಿ ಇವತ್ತು ವಾಸ್ತವಾಂಶಗಳನ್ನು ಅವರು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಮಾಡಿದಂಥ ಒಂದು ಡೆವಲಪ್ಮೆಂಟು ಅದ್ರ ಬಗ್ಗೆ ಹೊಗಳಿದ್ದಾರೆ. ವಾಸ್ತವಾಂಶ ಅದನ್ನು ಇವತ್ತು ಬಿ ಜೆ ಪಿಯವರು ಸಹಿಸ್ಕೊಳ್ಳದೆ ಅವ್ರನ್ನ ಹೊರಗೆ ಹಾಕುವಂಥದ್ದು ಕೆಲಸ ಆಗಿದೆ. ನೋಡೋಣ, ಮುಂದೆ ಕಾದು ನೋಡೋಣ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.